ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ನೀವು ತುಂಬ ದಿನಗಳಿಂದ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ನಿಮ್ಮ ಹೆಲ್ತ್ ವೈಸ್ ಇರ್ಬೋದು, ವೆಯ್ಟ್ ಲಾಸ್ಗಿರ್ಬೋದು, ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ತಿಲ್ವಾ? ಹಾಗಾದರೆ ಈ ವಿಡಿಯೋದಲ್ಲಿ ಹೆಲ್ತಿ ಫುಡ್ ಹ್ಯಾಬಿಟ್ಸ್ನ ಯಾವ ಥರ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ನೀವು ಡೈಲಿ ತಗೊಳ್ಳೋವಂಥ ಫುಡ್ಡಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಯಾವ ಥರ ಅನ್ನೋದನ್ನ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋದರೆ ಡೀಟೇಲಾಗಿ ಗೊತ್ತಾಗುತ್ತೆ. ಫಸ್ಟ್ ಒನ್, ಪ್ರೊಡಕ್ಟಿವ್ ಮಾರ್ನಿಂಗ್. ನಿಮ್ಮ ಡೈಲಿ ಮಾರ್ನಿಂಗ್ನ ಪ್ರೊಡಕ್ಟಿವ್ ಆಗಿ ಇಟ್ಕೊಳ್ಬೇಕು ಅಂದರೆ ನೀವು ಕೆಲವೊಂದು ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಬೇಕಾಗತ್ತೆ. ಬೆಳಗಿನ ಜಾವ ಎದ್ದಿದ್ದ ಕೂಡಲೇ ಒಂದು ಕಡೆ ಕೂತ್ಕೊಳ್ತೀರಾ, ಬಾಡಿ ಮೂಮೆಂಟ್ ಆದರೂ ಮಾಡಬೇಕಾಗತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ವಾಕಿಂಗ್ ಮಾಡ್ಬೋದು, ಯೋಗ ಮಾಡ್ಬೋದು. ನನ್ನ ಬ್ಯುಸಿ ಮಾರ್ನಿಂಗ್ನ ಯಾವ ಥರ ಪ್ರೊಡಕ್ಟಿವ್ ಆಗಿ ಕಳಿತೀನಿ ಅಂತ ತೋರಿಸ್ತೀನಿ. ಒಂದು ಕಡೆ ಕಷಾಯ ಮಾಡೋಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಡಿಟಾಕ್ಸ್ ವಾಟರ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಾಟರಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹನಿ ಕೂಡ ಸೇರಿಸ್ತಾ ಇದ್ದೀನಿ. ಈ ಡಿಟಾಕ್ಸ್ ವಾಟರಲ್ಲಿ ತುಂಬ ಡಿಫ್ರೆಂಟ್ ಆಗಿರೋವಂಥ ಟೇಸ್ಟ್ ವೇರಿಯೇಷನ್ಸ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಗ್ರೀನ್ ಲೀವ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಸ್ಪೈಸಸ್ ಇರುತ್ತೆ ಅಲ್ವಾ, ಅದನ್ನು ನೆನೆಸ್ಬಿಟ್ಟು ಕೂಡ ಡಿಟಾಕ್ಸ್ ವಾಟರ್ನ ತಯಾರಿ ಮಾಡ್ಕೊಳ್ಬೋದು. ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಈ ಥರ ಡಿಟಾಕ್ಸ್ ವಾಟರ್ಸ್ನ ತಗೊಳ್ಳೋದ್ರಿಂದ ಬಾಡಿ ಕ್ಲೆನ್ಸಿಂಗ್ ಆಗುತ್ತೆ, ಲೈಟ್ ಫೀಲ್ ಆಗುತ್ತೆ, ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಯೂಶ್ವಲಿ ಯಾವಾಗಲೂ ಒಂದೇ ಥರದ ಡಿಟಾಕ್ಸ್ ವಾಟರ್ನ ಪ್ರಿಫರ್ ಮಾಡಲ್ಲ. ಕೆಲವೊಂದು ಸತಿ ಫ್ರೆಶ್ ಆಗಿರುವಂಥ ಎಲೆಗಳಿಂದ ಕೂಡ ನಾನು ಗ್ರೀನ್ ಟೀನ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಎಲೆಗಳನ್ನ ಕಿತ್ಕೊಳ್ಳೋಕ್ಕೆ ಟೆರೆಸ್ಗೆ ಬಂದಿದ್ದೀನಿ. ಕೆಳಗಡೆಯಿಂದ ಮೇಲೆ ಬರುವಂಥ ಈ ಒಂದು ಟೈಮಲ್ಲಿ ವಾಕಿಂಗ್ ಕೂಡ ಆಗುತ್ತೆ, ಬಾಡಿಗೊಂಥರ ಎಕ್ಸಸೈಸ್ ಆಗುತ್ತೆ. ಈ ಬಾಡಿ ಮೂಮೆಂಟಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ, ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಆಗುತ್ತೆ, ಮಾರ್ನಿಂಗ್ ಡಲ್ನೆಸ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ. ಇನ್ನು ಓಲ್ ಡೇ ಫ್ರೆಶ್ ಆಗಿರಬೇಕು ಅಂದರೆ ಈ ಮಾರ್ನಿಂಗ್ ಪ್ರೊಡಕ್ಟಿವಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಮ್ಮ ರೆಗ್ಯುಲರ್ ವ್ಯೂವರ್ ಆಗಿದ್ರೆ ಗೊತ್ತೇ ಇರುತ್ತೆ, ನಮ್ಮ ಟೆರೆಸಲ್ಲಿರುವಂಥ ನಿಂಬೆಹಣ್ಣಿನ ಎಲೆಗಳಿರ್ಬೋದು, ದಾಸವಾಳದ ಹೂವು, ತುಳಸಿ ಎಲೆ, ದೊಡ್ಡಪತ್ರೆ ಎಲೆಗಳಿಂದ ಗ್ರೀನ್ ಟೀನ ತಯಾರಿ ಮಾಡ್ಕೊಳ್ತಾ ಇರ್ತೀನಿ. ಸೊ ಇವುಗಳು ನಮ್ಮ ಬಾಡಿ ಇಮ್ಯುನಿಟಿ ಸಿಸ್ಟಮ್ಗೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ, ಸ್ಟ್ರೆಸ್ ಕೂಡ ರಿಲೀಫ್ ಆಗುತ್ತೆ, ಅಷ್ಟೇ ಅಲ್ಲ ಕೋಲ್ಡ್ ಕಾಫ್ ಕಡಿಮೆ ಆಗುತ್ತೆ, ಬಾಡಿ ಡಿಟಾಕ್ಸಿಫೈ ಆಗಕ್ಕಿರ್ಬೋದು, ಅಸಿಡಿಟಿ ಕಂಟ್ರೋಲ್ ಮಾಡೋಕ್ಕಿರ್ಬೋದು, ಸ್ಕಿನ್ ಏರ್ ಹೆಲ್ತ್ಗೂ ಕೂಡ ಇವುಗಳು ತುಂಬಾ ಯೂಸ್ ಆಗುತ್ತೆ. ಈ ಎಲೆಗಳನ್ನ ನೀರಲ್ಲೇ ಕುದಿಸಿ ಗ್ರೀನ್ ಟೀ ಥರ ಕುಡಿಬೋದು, ಇಲ್ಲಾಂದರೆ ಇದಕ್ಕೆ ಮಿಲ್ಕ್ನ ಆ್ಯಡ್ ಮಾಡಿ ಕಾಫಿ ಟೀ ಥರ ಕೂಡ ಪ್ರಿಪೇರ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಬರೋದಾದರೆ ನಮ್ಮ ಸೌತ್ ಇಂಡಿಯನ್ ಮೀಲಲ್ಲಿ ಮೇಯ್ನಾಗಿ ದೋಸೆ, ಇಡ್ಲಿ, ಉತ್ತಪ್ಪಂನ ಪ್ರಿಪೇರ್ ಮಾಡ್ತಿರ್ತೀವಲ್ವ, ಅವುಗಳನ್ನ ಪ್ಲೈನ್ ಆಗಿ ಮಾಡ್ಕೊಳ್ಳೋದಕ್ಕಿಂತ ಹೆಲ್ತಿ ವರ್ಷನಲ್ಲಿ ಮಿಲ್ಲೆಟ್ಸ್ ಅಥವಾ ರಾಗಿನ ಯೂಸ್ ಮಾಡಿ ಕೂಡ ಮಾಡ್ಕೊಳ್ಬೋದು. ಎಷ್ಟು ಸತಿ ಈ ಬ್ಯಾಟರ್ ರೆಸಿಪಿ ತೋರಿಸಿದ್ರು ಕೂಡ ನಿಮ್ಮಲ್ಲಿ ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇರ್ತೀರಾ, ಮಲ್ಟಿಗ್ರೇನ್ ಇಡ್ಲಿ ಇರ್ಬೋದು ಅಥವಾ ರಾಗಿ ಇಡ್ಲಿ, ದೋಸೆ ಬ್ಯಾಟರ್ನ ಶೇರ್ ಮಾಡಿ ಅಂತ. ಮಲ್ಟಿಗ್ರೈನ್ ಇಡ್ಲಿ ದೋಸೆ ಮಾಡೋಕ್ಕೆ 2 ಗ್ಲಾಸಷ್ಟು ಯಾವುದಾದ್ರೂ ಒಂದು ಮಿಲ್ಲೆಟ್ನ ತೊಗೊಳ್ತೀನಿ. 5 ಥರದ ಮಿಲ್ಲೆಟ್ ಸಿಗುತ್ತೆ, ಯಾವುದಾದ್ರೂ ಒಂದು ಯೂಸ್ ಮಾಡಿ. 2 ಗ್ಲಾಸಷ್ಟು ರೇಷನ್ ಅಕ್ಕಿ, 2 ಗ್ಲಾಸಷ್ಟು ರಾಗಿನ ಹಾಕ್ಕೊಂಡಿದ್ದೀನಿ. ಈ ಕ್ವಾಂಟಿಟಿಗೆ 1 ಗ್ಲಾಸಷ್ಟು ಸಬ್ಬಕ್ಕಿ, 1 ಗ್ಲಾಸಷ್ಟು ಅವಲಕ್ಕಿ, 1.5 ಗ್ಲಾಸಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಉದ್ದಿನ ಬೇಳೆನ ತೊಗೊಳ್ಬೋದು, ಇಲ್ಲ ಸೋಯಾಬೀನ್ ಕೂಡ ತೊಗೊಳ್ಬೋದು. ಅರ್ಧ ಗ್ಲಾಸಷ್ಟು ಕಡಲೆಬೇಳೆನ ಹಾಕಿ ಚೆನ್ನಾಗಿ ತೊಳೆದು ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಹಾಕೊಂಡು 8 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕಾಗತ್ತೆ. 8 ಗಂಟೆ ಆದಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡಿ ಓವರ್ ನೈಟ್ ಫರ್ಮೆಂಟ್ ಆಗಕ್ಕೆ ಬಿಟ್ಟು, ಇಲ್ಲಿ ನೋಡ್ತಿರ್ಬೋದು ಬ್ಯಾಟರ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಈ ಬ್ಯಾಟರಲ್ಲಿ ಇಡ್ಲಿ, ದೋಸೆ, ಉತ್ತಪ್ಪಂ, ಪಡ್ಡು ಯಾವ್ದು ಬೇಕಾದರೂ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ, ಹೆಲ್ತ್ ವೈಸ್ ಕೂಡ ತುಂಬಾ ಒಳ್ಳೆಯದು. ಇಡ್ಲಿ, ದೋಸೆ ಟೇಸ್ಟಿಯಾಗಿ ಬರಬೇಕು ಅನ್ನೋದಾದರೆ ರಾಗಿ ಅಥವಾ ಮಿಲ್ಲೆಟ್ ನೀವು ಯಾವುದಾದ್ರೂ ಒಂದನ್ನ ಹಾಕ್ಕೊಳ್ಬೋದು. ಅದ್ರ ಜೊತೆಗೆ ಎಷ್ಟು ರಾಗಿ ತೊಗೊಂಡಿರ್ತೀರೋ ಅಥವಾ ಎಷ್ಟು ಮಿಲ್ಲೆಟ್ ತೊಗೊಂಡಿರ್ತೀರೋ ಈಕ್ವಲ್ ಕ್ವಾಂಟಿಟಿ ಅಷ್ಟು ರೈಸ್ನ ತೊಗೊಳ್ಳಿ, ಆಗ ಬೇಸ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಪ್ಲೈನ್ ದೋಸೆ ಇಡ್ಲಿಗಿಂತ ರಾಗಿ ಅಥವಾ ಮಿಲ್ಲೆಟಿಂದ ಮಾಡಿರುವಂಥ ಇಡ್ಲಿ ದೋಸೆ ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು. ಐ ಫೈಬರ್ ಇರುತ್ತೆ, ಟಮ್ಮಿ ಕೂಡ ಫಿಲ್ ಆಗಿರುತ್ತೆ, ವೆಯ್ಟ್ ಲಾಸ್ ಮಾಡೋವಂಥವ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಬ್ಲಡ್ ಶುಗರ್ ಕೂಡ ಕಂಟ್ರೋಲಲ್ಲಿರುತ್ತೆ, ಮತ್ತು ಟಮ್ಮಿ ಫಿಲ್ ಆಗಿರೋದ್ರಿಂದ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ಸಲ್ಲ, ವೆಯ್ಟ್ ಕೂಡ ನಾವು ಗೈನ್ ಆಗದಿರ ಇರ್ತೀವಿ. ಮಿಲ್ಲೆಟ್ ಮತ್ತು ರಾಗಿ ರಿಚ್ ಇನ್ ಮಿನರಲ್ಸ್, ಐರನ್, ಮ್ಯಾಗ್ನೀಷಿಯಮ್ ಇರುತ್ತೆ. ರಾಗಿಯಲ್ಲಿ ಕ್ಯಾಲ್ಸಿಯಂ ಕೂಡ ಇರೋದ್ರಿಂದ ಬೋನ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಹೈ ಫೈಬರ್ ಇರೋದ್ರಿಂದ ಕಾನ್ಸ್ಟಿಪೇಷನ್ ಆಗದಿರ ಇರುತ್ತೆ, ವೆಯ್ಟ್ ಮ್ಯಾನೇಜಬಲ್ ಆಗಿರುತ್ತೆ, ಮತ್ತು ನ್ಯಾಚುರಲ್ ಆಗಿ ಕೂಲಿಂಗ್ ಏಜೆಂಟ್ ಆಗಿ ರಾಗಿ ಅನ್ನೋದು ವರ್ಕ್ ಆಗುತ್ತೆ.
ಇವುಗಳ ಡೀಟೇಲ್ ರೆಸಿಪೀಸ್ನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಅವುಗಳ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ. ಯಾವುದಾದ್ರೂ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಆ ಒಂದು ಲಿಂಕ್ ಅನ್ನೋದು ಕೊಡ್ತೀನಿ. ನಿಮ್ಮನೆಯಲ್ಲೂ ಬ್ರೇಕ್ಫಾಸ್ಟ್ಗೆ ಪ್ಲೈನ್ ಆಗಿರುವಂಥ ವೈಟ್ ದೋಸೆ ಇಡ್ಲಿನ ಮಾಡ್ತಾ ಇದ್ರೆ ಅವುಗಳನ್ನ ಕಡಿಮೆ ಮಾಡಿ ಆದಷ್ಟು ಮಿಲ್ಲೆಟ್ ಮತ್ತು ರಾಗಿನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಯಾವುದಾದ್ರೂ ಒಂದು ಮೊಳಕೆ ಕಾಳನ್ನ ಬೆಳಗ್ಗೆಯಿಂದ ಸಂಜೆ 6 ಗಂಟೆ ಒಳಗಡೆ ತಗೊಳ್ಳುವಂಥ ಮೀಲಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ರಾಜ್ಮಾ, ಹೆಸರು ಕಾಳು, ಕಡಲೆಕಾಳು, ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಇವುಗಳಿಂದ ಸಿಂಪಲ್ ಆಗಿ ಮೊಳಕೆ ಕಟ್ಕೊಳ್ಬೋದು. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಫಸ್ಟಿಗೆ ನಿಮಗೆ ಎಷ್ಟು ಕಾಳು ಬೇಕೋ ಅಷ್ಟು ಕಾಳನ್ನ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕಾಗತ್ತೆ. ತೊಳೆದ್ಬಿಟ್ಟು ಮಿನಿಮಮ್ 5ರಿಂದ 8 ಗಂಟೆಗಳ ಕಾಲ ನೆನೆಸಿಡಿ. ನೆನೆಸಿದ್ದಾದ್ಮೇಲೆ ಅದರಲ್ಲಿರುವಂಥ ನೀರನ್ನ ಪೂರ್ತಿ ತೆಗೆದುಬಿಟ್ಟು ನೀವು ಅದೇ ಬೌಲಲ್ಲೇ ಇಟ್ಬಿಡ್ಬೋದು. ಇಲ್ಲ ಅನ್ನೋದಾದರೆ ಹೋಲ್ಸ್ ಇರುವಂಥ ಬೌಲಲ್ಲಿ ಕೂಡ ಇಡ್ಬೋದು. ಇಲ್ಲ ನೀವು ಹಳೆ ಪದ್ಧತಿ ಪ್ರಕಾರ ಬಟ್ಟೆಯಲ್ಲೂ ಕೂಡ ಕಟ್ಟಿ ಇಡ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು ಈ 4 ಥರದ ಕಾಳುಗಳು ಕೂಡ ಚೆನ್ನಾಗಿ ಸೋಕ್ ಆಗಿದೆ. ಇದರಲ್ಲಿರುವಂಥ ನೀರೆಲ್ಲ ತೆಗೆದು ಓವರ್ ನೈಟ್ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇರೆ ಕಾಳುಗಳಿಗೆ ಕಂಪೇರ್ ಮಾಡಿದ್ರೆ ಹೆಸರು ಕಾಳು ಬೇಗನೆ ಮೊಳಕೆ ಬರುತ್ತೆ. ಕಡಲೆಕಾಳು, ಹುರುಳಿಕಾಳು ಎಲ್ಲ ಕೆಲವೊಂದ್ಸತಿ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ತಗೊಳುತ್ತೆ. ನೋಡ್ತಿರ್ಬೋದು ಇದು ಕೂಡ ಸಣ್ಣ ಸಣ್ಣದಾಗಿ ಮೊಳಕೆ ಅನ್ನೋದು ಸ್ಟಾರ್ಟ್ ಆಗಿದೆ. ಇವುಗಳನ್ನ ಪಲಾವಲ್ಲೇ ಹಾಕೊಳ್ಬೋದು, ಸಾಂಬಾರ್ ಮಾಡ್ಬೋದು, ಕರಿ ಥರ ಮಾಡ್ಬೋದು, ಇಲ್ಲ ಪಲ್ಯಗಳ ಥರ ಕೂಡ ಮಾಡ್ಕೊಳ್ಬೋದು. ಸಿಂಪಲ್ ಆಗಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು 2 ರೀತಿಯ ಮೊಳಕೆ ಕಾಳನ್ನ ತೊಗೊಂಡಿದ್ದೀನಿ. ಅಲಸಂದಿ ಕಾಳು ಮತ್ತು ಕಡಲೆ ಕಾಳನ್ನ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಜಸ್ಟ್ ನೀರು ಸ್ವಲ್ಪ ಚಿಮುಕ್ಸ್ದಂಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ನಾನು ರೈಸ್ಗೆ ಇಡ್ತಾ ಇರೋದ್ರಿಂದ ಒಂದು ಕಂಟೈನರಲ್ಲಿ ಈ ಕಾಳು ಕೂಡ ಹಾಕ್ಬಿಟ್ಟು ಒಂದೇ ಸರಿ ಕುಕ್ಕರಲ್ಲಿ ಇಟ್ಟು ಒಂದು 2ರಿಂದ 3 ವಿಸಿಲ್ಸ್ನ ಕೂಗಿಸ್ಕೊಳ್ತೀನಿ. ಯಾವ ಟೈಮಲ್ಲಿ ಮೊಳಕೆ ಕಾಳನ್ನ ಇಂಟೇಕ್ ತೊಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅನ್ನೋದಾದರೆ ಮಾರ್ನಿಂಗ್ ಟೈಮಲ್ಲಿ ತೊಗೊಳ್ಳೋದ್ರಿಂದ ಡೈಜೆಷನ್ ಇನ್ಕ್ರೀಸ್ ಆಗುತ್ತೆ. ಇಲ್ಲ ಮಿಡ್ ಮಾರ್ನಿಂಗ್ ಆದ್ರೂ ತೊಗೊಳ್ಬೋದು. ನಾನಿಲ್ಲಿ ಸಿಂಪಲ್ ಆಗಿ ಒಗ್ಗರಣೆನ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾವು ಏನು ಬೇಯಿಸಿಟ್ಕೊಂಡಿದ್ದೀವಿ ಕಾಳು, ಈ ಕಾಳನ್ನ ನೀರು ತೆಗೆದುಬಿಟ್ಟು ಹಾಕ್ಕೊಳ್ತೀನಿ. ನೀವು ಸಾಂಬಾರ್ಗೆ ಹಾಕ್ತೀರಾ ಅನ್ನೋದಾದರೆ ನೀರಿನ ಸಮೇತನೇ ಸೇರಿಸ್ಕೊಳ್ಬೋದು. ಇದರಲ್ಲಿ ಖಾರಕ್ಕೆ ತಕ್ಕಷ್ಟು ಸಾಂಬಾರ್ ಪೌಡರ್, ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಹುಳಿ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಸೇರಿಸ್ಕೊಳ್ಬೋದು. ಈ ರೆಸಿಪಿನ ಅನ್ನ ಸಾಂಬಾರ್ ಜೊತೆಗೆ ಕಾಂಬಿನೇಷನ್ ಆಗಿ ಅಥವಾ ಅನ್ನ ರಸಮ್ ಜೊತೆಗಿರ್ಬೋದು, ಇಲ್ಲ ನಿಮಗೆ ಸಲಾಡ್ ಥರ ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಮಕ್ಕಳಿಗೆ ಮಾಡ್ಕೊಳ್ಬೋದು. ಲಂಚ್ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡ್ಬೋದು. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಟಮ್ಮಿ ಕೂಡ ಫಿಲ್ಲಿಂಗ್ ಆಗಿರುತ್ತೆ. ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಫೈಬರ್ ರಿಚ್ ಅಂತಲೇ ಹೇಳ್ಬೋದು. ಈ ಮೊಳಕೆ ಕಾಳುಗಳನ್ನ ಸುಮಾರಷ್ಟು ರೀತಿಯಲ್ಲಿ ನಾನು ಚೇಂಜಸ್ ಮಾಡ್ಕೊಳ್ತಾ ಇರ್ತೀನಿ. ಇಲ್ಲಿ ನೀವು ನೋಡ್ಬೋದು ಸ್ವೀಟ್ ಕಾರ್ನ್ ಜೊತೆಗೆ ಸ್ವಲ್ಪ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಇವುಗಳನ್ನ ಜಸ್ಟ್ ಸ್ಟೀಮ್ ಮಾಡಿಕೊಂಡು ಸಲಾಡ್ ಥರ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ರಾ ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟ್, ಕುಕುಂಬರ್ ಮಾತ್ರನೇ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಂದರೆ ಬೇರೆ ವೆಜಿಟೇಬಲ್ಸ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನಷ್ಟು ಖಾರದ ಪುಡಿ, 1/4 ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡು ಚಾಟ್ ಮಸಾಲ ಸ್ವಲ್ಪ ಹಾಕ್ಕೊಂಡು ನಿಂಬೆಹಣ್ಣಿನ ಜ್ಯೂಸ್ನ ಈ ಥರ ಸ್ಕ್ವೀಸ್ ಮಾಡಿಕೊಂಡ್ರೆ ಸಾಕು. ಅದ್ಭುತವಾಗಿ ಹೆಲ್ತಿ ವರ್ಷನಲ್ಲಿರುವಂಥ ಸಲಾಡ್ ರೆಡಿ ಆಗುತ್ತೆ. ಇದನ್ನು ನೀವು ಲಂಚ್ ಟೈಮಲ್ಲಿ ಕೂಡ ತೊಗೊಳ್ಬೋದು. ಈಗ ಸಮ್ಮರ್ ಆಗಿರೋ ಕಾರಣ ಊಟ ಎಲ್ಲ ಜಾಸ್ತಿ ಮಾಡೋಕ್ಕಾಗಲ್ಲ ಅಂದಾಗ ಈ ಥರ ರೆಸಿಪಿನ ಜಸ್ಟ್ ಒಂದು ಬೌಲಸ್ ತೊಗೊಂಡ್ರೆ ಟಮ್ಮಿ ಕೂಡ ಫಿಲ್ಲಿಂಗ್ ಆಗಿರುತ್ತೆ, ಫೈಬರ್ಸ್ ಕೂಡ ಸಿಗುತ್ತೆ, ಮತ್ತು ತುಂಬಾ ಪ್ರೋಟೀನ್ಸ್ ಕೂಡ ಇರೋದ್ರಿಂದ ಹೆಲ್ತ್ ವೈಸ್ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡುವಂಥವ್ರು ಕೂಡ ತೊಗೊಳ್ಬೋದು. ಇವುಗಳಲ್ಲಿ ಹಸಿ ಕಾಳನ್ನ ಡೈರೆಕ್ಟಾಗಿ ತಿನ್ನೋದಕ್ಕಿಂತ ಸ್ಟೀಮ್ ಮಾಡಿರುವಂಥ ಕಾಳಾದರೆ ಹೆಲ್ತ್ ವೈಸ್ ತುಂಬ ಒಳ್ಳೆಯದು, ಸೇಫ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್, ಸುಮಾರಷ್ಟು ಜನ ಬ್ರೇಕ್ಫಾಸ್ಟ್ಗಿರ್ಬೋದು, ಲಂಚ್ಗೆ ಈ ಥರ ರೈಸ್ ರೆಸಿಪೀಸ್ನ ಟ್ರೈ ಮಾಡ್ತಿರ್ತೀವಿ. ಈ ರೈಸ್ ರೆಸಿಪೀಸ್ನ ಟ್ರೈ ಮಾಡಿದ್ರೂ ಕೂಡ ಹೆಲ್ತಿ ವರ್ಷನಲ್ಲಿ ಯಾವ ಥರ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಚಿತ್ರಾನ್ನ ಮಾಡಿದ್ದೀನಿ. ಇದರಲ್ಲಿ ಟ್ರೈ ಕಲರ್ ತರಕಾರಿಗಳನ್ನ ಹಾಕಿದ್ದೀನಿ. ಕ್ಯಾರೆಟು, ಬೀನ್ಸು, ನೌಕೋಲ್ನ ಹಾಕಿದ್ದೀನಿ. ಗ್ರೀನ್ ಪೀಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಪ್ಲೈನ್ ಚಿತ್ರಾನ್ನ ಅಥವಾ ಪ್ಲೈನ್ ಪಲಾವ್ ಎಲ್ಲ ಮಾಡ್ತೀರಾ ಅನ್ನೋದಾದರೆ ಅದರಲ್ಲಿ ಫೈಬರು, ಪ್ರೋಟೀನ್ ಏನೂ ಇರಲ್ಲ. ಅದೇ ನೀವು ಚಿತ್ರಾನ್ನ ಇರ್ಬೋದು, ಪಲಾವ್ ಇರ್ಬೋದು ಮಾಡುವಾಗ ಆದಷ್ಟು ಜಾಸ್ತಿ ತರಕಾರಿಗಳನ್ನ, ಪಲ್ಸಸ್ನ, ಗ್ರೈನ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಾದರೆ ಫೈಬರ್ ಕೂಡ ಜಾಸ್ತಿ ಇರುತ್ತೆ, ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತು ವಿಟಮಿನ್ಸು, ಮಿನರಲ್ಸ್ ಕೂಡ ಹೆಚ್ಚಾಗುತ್ತೆ. ಕ್ಯಾಲೋರೀಸ್ ಎಲ್ಲ ಏನಿರುತ್ತೆ ಹೆಲ್ತಿ ವರ್ಷನಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಇದ್ದಾರಾ?
ಅವ್ರು ಲಂಚ್ ಬಾಕ್ಸ್ ಪ್ಯಾಕ್ ಮಾಡುವಾಗ ಫ್ರೂಟ್ಸ್ ಕೂಡ ಇನ್ಕ್ಲೂಡ್ ಮಾಡ್ತೀರಾ? ಹಾಗಾದರೆ ನಿಮ್ಗಂತ ಒಂದು ಬಾಕ್ಸ್ ಸಪ್ರೇಟಾಗಿ ಇಟ್ಕೊಳ್ಳಿ. ಈ ಥರ ಫ್ರೂಟ್ಸ್ನ ಬಾಕ್ಸ್ಗೆ ಪ್ಯಾಕ್ ಮಾಡುವಾಗ ಸಪ್ರೇಟಾಗಿ ಒಂದು ಬೌಲ್ನ ಇಟ್ಕೊಂಡು ನಿಮ್ಗಂತ ಕೂಡ ಕೆಲವು ಪೀಸಸ್ನ ಅದರಲ್ಲೇ ಹಾಕಿ ಇಟ್ಕೊಳ್ಳಿ. ಯೂಶ್ವಲಿ ನಮ್ಮ ಲೇಡೀಸ್ ಹೆಂಗಂದ್ರೆ ಮನೆಗೆ ಯಾರಾದರೂ ಬಂದರು ಅಥವಾ ಮನೆಯಲ್ಲಿರೋರು ಎಲ್ಲರಿಗೂ ಕೂಡ ಫ್ರೂಟ್ಸ್ನ ಕಟ್ ಮಾಡಿ ಕೊಡ್ತಿರ್ತೀವಿ. ನಮಗೆ ಕಟ್ ಮಾಡ್ಕೊಳ್ಬೇಕು ಅಂದರೆ ಏನೋ ಒಂಥರ ಲೇಸಿನೆಸ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಮನೆಯಲ್ಲಿರೋರಿಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ಈ ಥರ ಪ್ಯಾಕ್ ಮಾಡುವಾಗಲೇ ನೀವು ಕೂಡ ಒಂದು ಬೌಲ್ನ ಸಪ್ರೇಟಾಗಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಫ್ರೂಟ್ಸ್ನ ಹಾಕಿ ಪ್ಯಾಕ್ ಮಾಡ್ಕೊಳ್ಬೋದು. ನಾನಿಲ್ಲಿ ನನ್ನ ಮಗಳ ಲಂಚ್ ಬಾಕ್ಸ್ಗೆ ಸ್ವಲ್ಪ ಫ್ರೂಟ್ಸ್ನ ಹಾಕ್ಬಿಟ್ಟು ಇನ್ನೊಂದು ಬೌಲಲ್ಲಿ ಸ್ವಲ್ಪ ಪಪಾಯನ ಹಾಕ್ಕೊಳ್ತೀನಿ. ಇದ್ರ ಮೇಲೆ ಸೊಳ್ಳೆ ಎಲ್ಲ ಬರಬಾರ್ದು ಅನ್ನೋದ್ರಿಂದ ಸಿಲಿಕಾನ್ ಲಿಡ್ಸ್ ಬರುತ್ತೆ ಅಲ್ವಾ, ಸ್ಟ್ರೆಚಬಲ್ ಇರುವಂಥದ್ದು. ಸೊ ಈ ಫ್ರೂಟ್ಸ್ನ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಆಗಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇಂಟೇಕ್ ತಗೊಳ್ಬೋದು. ನೆಕ್ಸ್ಟ್, ಎಮರ್ಜೆನ್ಸಿ ಟೈಮಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂದಾಗ, ಟೈಮ್ ಶಾರ್ಟೇಜ್ ಇದ್ದಾಗ ಹೋಟೆಲ್ಸಿಂದ ಫುಡ್ ತರಿಸ್ಕೊಳ್ಳೋ ಬದಲಾಗಿ ಈ ಥರ ಹೆಲ್ತಿ ವರ್ಷನಲ್ಲಿ ಟ್ರೈ ಮಾಡ್ಬೋದು. ಇದು ಕರ್ಬೇವು ಸೊಪ್ಪನ್ನ ಚಟ್ನಿ ಪುಡಿ. ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿರುತ್ತೆ. ಎಮರ್ಜೆನ್ಸಿ ಟೈಮಲ್ಲಿ ಇಡ್ಲಿ ದೋಸೆ ಜೊತೆಗಿರ್ಬೋದು, ರೈಸ್ ಜೊತೆಗಿರ್ಬೋದು, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಕರಿ ಲೀವ್ಸಲ್ಲಿ ಐರನ್ ಜಾಸ್ತಿ ಇರುತ್ತೆ, ಅನೇಮಿಯಾ ಕೂಡ ಕಂಟ್ರೋಲ್ ಆಗುತ್ತೆ. ಹೇರ್ ಗ್ರೋತ್ಗಿರ್ಬೋದು, ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ. ಬ್ಲಡ್ ಶುಗರ್ ಲೆವೆಲ್ಸ್ ಕೂಡ ಕಂಟ್ರೋಲಲ್ಲಿ ಇರುತ್ತೆ, ಡೈಜೆಷನ್ ಇನ್ಕ್ರೀಸ್ ಆಗುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಲಿವರ್ ಹೆಲ್ತ್ಗೂ ಕೂಡ ಕರಿಬೇವು ಸೊಪ್ಪು ತುಂಬ ಒಳ್ಳೆಯದು. ಈ ಚಟ್ನಿ ಪುಡಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದಾದರೆ, ಪ್ಲೈನಾಗಿ ಏನಾದ್ರು ದೋಸೆ ಹಾಕ್ತೀವಿ ಅಂದಾಗ ಈ ಥರ ಮಿಲ್ಲೆಟ್ ದೋಸೆ ಎಲ್ಲನೂ ಹಾಕಿದಾಗ ಇದ್ರ ಮೇಲೆ ಚಟ್ನಿ ಪುಡಿ ಸ್ವಲ್ಪ ಸ್ಪ್ರಿಂಕಲ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೊಡ್ತಾ ಇರೋದ್ರಿಂದ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಿದ್ದೀನಿ. ಇಡ್ಲಿ ದೋಸೆಗೆ ಕಾಂಬಿನೇಷನ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹೆಲ್ತ್ ವೈಸ್ ಕೂಡ ತುಂಬಾ ಒಳ್ಳೆಯದು. ಅನ್ನ ತಿಂತೀರಾ ಅನ್ನೋದಾದರೆ ಫಸ್ಟ್ ತಿನ್ನುವಂಥ 2-3 ತುತ್ತಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಚಟ್ನಿ ಪೌಡರ್ನ ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡು ತಿನ್ನೋದಾದರೆ ಆಹಾ, ತುಂಬ ಅದ್ಭುತವಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ರೆಸಿಪಿ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ನೆಕ್ಸ್ಟ್, ನೀವು ಯಾವುದೇ ಥರದ ಫುಡ್ ತೊಗೊಂಡ್ರೂ ಕೂಡ ಪೋರ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಎಷ್ಟೇ ಹೆಲ್ತಿಯಾಗಿರೋವಂಥ ಫುಡ್ ಆದರೂ ಕೂಡ ನೀವು ಎಷ್ಟು ಪೋರ್ಷನ್ ತೊಗೊಳ್ತೀರಾ ಅನ್ನೋದ್ರ ಮೇಲೆಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಕಂಟ್ರೋಲಲ್ಲಿರುತ್ತೆ. ಎಷ್ಟೇ ಹೆಲ್ತಿ ರೆಸಿಪೀಸ್ ಮಾಡಿದರೂ ಕೂಡ ಪೋರ್ಷನ್ನ ಜಾಸ್ತಿ ತೊಗೊಳ್ಳೋದಾದರೆ ವೆಯ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಫೇಲ್ಯೂರ್ ಆಗುತ್ತೆ. ನೀವೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಯಾವ ಫುಡ್ ಇಂಟೇಕ್ ತೊಗೊಳ್ತಿದ್ದೀರಾ ಅದು ಎಷ್ಟೇ ಹೆಲ್ತಿ ವರ್ಷನ್ ಆದರೂ ಕೂಡ ಪೋರ್ಷನ್ ಅನ್ನೋದು ಕಂಟ್ರೋಲಲ್ಲಿರಬೇಕು. ಅದು ಫ್ರೂಟ್ಸ್ ಆದರೂ ಪರವಾಗಿಲ್ಲ ಅಥವಾ ಮಲ್ಟಿಗ್ರೇನ್ ಇಡ್ಲಿ ದೋಸೆ ಆದರೂ ಪರವಾಗಿಲ್ಲ. ನೆಕ್ಸ್ಟ್, ನೀವು ಪ್ರತಿನಿತ್ಯ ತಿನ್ನುವಂತಹ ಆಹಾರದಲ್ಲಿ ಆದಷ್ಟು ಕಲರ್ಫುಲ್ ಆಗಿರುವಂಥ ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದರಿಂದ ಕೂಡ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇನ್ನು ಯಾರೆಲ್ಲ ಸಣ್ಣ ಆಗಬೇಕು, ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೂ ಕೂಡ ಒಳ್ಳೆಯದು. ಸಲಾಡ್ ರೂಪದಲ್ಲಾದರೂ ತೊಗೊಳ್ಬೋದು ಅಥವಾ ನೀವು ಸಾಂಬಾರ್ ಕರಿ ರೂಪದಲ್ಲಾದ್ರೂ ತೊಗೊಳ್ಬೋದು. ಇನ್ನು ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಾಗಿ ಮಾಡ್ಕೊಳ್ಳುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ, ಸ್ಟೀಮಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಟಾಣಿಯಲ್ಲಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ, ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ತರಿಯಾಗೆ ಜಜ್ಕೊಳ್ತಾ ಇದ್ದೀನಿ. ಇದನ್ನು ನಾವೀಗಾಗಲೇ ಬೇಯಿಸಿಟ್ಕೊಂಡಿರುವಂಥ ಸ್ವೀಟ್ ಕಾರ್ನ್ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೇ ಸಿಂಪಲ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಇದಕ್ಕೆಲ್ಲ ಪ್ರಿಪ್ರೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಏನಾದರೂ ಮೀಲ್ ಪ್ಲಾನ್ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ, ಡೆಫಿನೆಟ್ಲಿ ನಾನು ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ. ನಿಮ್ಗಿನ್ನೂ ಎಕ್ಸ್ಟ್ರಾ ರಿಚ್ನೆಸ್ ಬೇಕು ಅನ್ನೋದಾದರೆ ಇದರಲ್ಲೇ ರಾ ವೆಜಿಟೇಬಲ್ಸ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಕುಕ್ಕುಂಬರು ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸೌತೆಕಾಯಿನ ನಾನು ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ. ಅದಷ್ಟು ಕೆಲವೊಂದು ವೆಜಿಟೇಬಲ್ಸ್ನ ಯಾವ್ಯಾವುದು ಸಿಪ್ಪೆ ಸಮೇತನೇ ತಿನ್ಬೋದು ಅಂತ ಅನಿಸುತ್ತೋ ಅವುಗಳನ್ನ ಪೀಲ್ ಮಾಡ್ದಿರನೇ ಸಿಪ್ಪೆ ಸಮೇತನೇ ತಿನ್ನಿ. ಇದಕ್ಕೆ
ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ನ ಸೇರಿಸಿದ್ದೀನಿ. ನೋಡ್ತಾ ಇರ್ಬೋದು, ಕಲರ್ಫುಲ್ಲಾಗೂ ಇದೆ, ಟೇಸ್ಟಿಯಾಗಿ ಕೂಡ ಇರುತ್ತೆ, ಟಮ್ಮಿ ಫಿಲ್ಲಿಂಗಾಗಿ ಕೂಡ ಇರುತ್ತೆ. ಇನ್ನು ಇದೇ ಥರ ಕಾರ್ನ್ ರೆಸಿಪೀಸ್ನ ಈಗಾಗಲೇ ಸುಮಾರಷ್ಟು ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಒಂದ್ಸರಿ ಚೆಕ್ ಮಾಡಿ. ಸ್ವೀಟ್ ಕಾರ್ನ್ ಒಂದಿದ್ರೆ ಸಾಕು, ಸುಮಾರಷ್ಟು ಸಲಾಡ್ ರೆಸಿಪೀಸ್ನ, ಸ್ನ್ಯಾಕ್ಸ್ ರೆಸಿಪೀಸ್ನ ಟ್ರೈ ಮಾಡ್ಬೋದು. ಸಮೋಸ ಕೂಡ ಮಾಡ್ಕೊಳ್ಬೋದು. ಇನ್ನು ಇವುಗಳಿಂದ ಸುಮಾರಷ್ಟು ಫ್ರೈಡ್ ರೈಸ್ ಕೂಡ ಮಾಡ್ಕೊಳ್ಬೋದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹೆಲ್ತ್ ವೈಸ್ ಕೂಡ ಒಳ್ಳೆಯದು. ಈ ಥರ ಸಲಾಡ್ಸ್ ಎಲ್ಲ ಮಾಡಿದಾಗ ಕೆಲವು ಕಲರ್ಫುಲ್ ಆಗಿರುವಂಥ ರಾ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟ್, ನೀವು ಡೈಲಿ ತಗೊಳ್ಳೋವಂಥ ಯಾವುದಾದ್ರೂ ಒಂದು ಮೀಲಲ್ಲಿ ಈ ಥರ ಗ್ರೀನ್ ಆಗಿರೋವಂಥ ಸೊಪ್ಪುಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾನಿವತ್ತು ಪುದೀನ ಸೊಪ್ಪನ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಮೆಂತ್ಯ ಸೊಪ್ಪು ಇರ್ಬೋದು, ಪಾಲಕ್ ಇರ್ಬೋದು, ಅರವೆ ಸೊಪ್ಪು, ದಂಟು ಸೊಪ್ಪು, ಯಾವುದಾದ್ರೂ ಒಂದು ಸೊಪ್ಪನ್ನ ಯಾವುದೋ ಒಂದು ರೆಸಿಪಿ ಮುಖಾಂತರ ಇಂಟೇಕ್ ತೊಗೊಳ್ಳಿ. ಇದರಲ್ಲಿ ಪಲ್ಯಗಳು ಮಾಡ್ಕೊಳ್ಬೋದು, ಸಾಂಬಾರು ಮಾಡ್ಬೋದು, ಇಲ್ಲ ಸಲಾಡ್ಸಲ್ಲಿ ಯೂಸ್ ಮಾಡ್ಬೋದು. ಇವತ್ತು ಒಂದು ಕಟ್ಟಷ್ಟು ಪುದೀನ ಸೊಪ್ಪನ್ನ ಯೂಸ್ ಮಾಡಿ ಪಲಾವ್ ಮಾಡ್ತಾ ಇದ್ದೀನಿ. ಆದಷ್ಟು ಈ ಥರದ ಪಲಾವ್ಗಳೆಲ್ಲ ಬ್ರೇಕ್ಫಾಸ್ಟ್ಗಿಂತ ಮಧ್ಯಾಹ್ನ ಲಂಚ್ ಇಂಟೇಕ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಎಲ್ಲ ರೀತಿಯ ತರಕಾರಿಗಳನ್ನ ಮತ್ತು ಕಾಳುಗಳೆಲ್ಲ ಹಾಕಿರೋದ್ರಿಂದ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಮಧ್ಯಾಹ್ನ ತಗೊಳ್ಳುವಂಥ ಫುಡ್ಡಲ್ಲಿ ಬ್ಯಾಲೆನ್ಸ್ಡ್ ಆಗಿರುವಂಥ ಡಯಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿದರೆ ಇದರಲ್ಲಿ ಸೊಪ್ಪು, ಕಾಳು, ತರಕಾರಿನ ಹಾಕಿದ್ದೀನಿ. ಫೈಬರ್ ಕೂಡ ಜಾಸ್ತಿ ಇರುತ್ತೆ, ವಿಟಮಿನ್ಸ್, ಮಿನರಲ್ಸ್ ಕೂಡ ಜಾಸ್ತಿ ಇರುತ್ತೆ, ಕ್ಯಾಲೋರೀಸ್ ಜಾಸ್ತಿ ಇದ್ರೂ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇನ್ನು ಒಣಗಿರೋ ಸೊಪ್ಪುಗಳನ್ನ ಯೂಸ್ ಮಾಡಿಕೊಂಡು ಈ ಥರ ಚಟ್ನಿ ಪೌಡರ್ಸ್ ಕೂಡ ತಯಾರಿ ಮಾಡ್ಕೊಳ್ಬೋದು. ಚಪಾತಿ ಎಲ್ಲ ಜಾಸ್ತಿ ತಿಂತೀರಾ ಅನ್ನೋದಾದರೆ ಪರೋಟ ಥರ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿ ಪರೋಟನ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ಕೂಡ ಈಗಾಗಲೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹೆಲ್ತಿ ರೆಸಿಪೀಸ್ನ ಮಾಡ್ಕೊಳ್ಬೇಕು ಅಂದರೆ ಪ್ರಿಪ್ರೇಷನ್ಸ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಅದರ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ಈಗ ಸಮ್ಮರ್ ಆಗಿರೋ ಕಾರಣ ಮತ್ತಷ್ಟು ಪ್ರಿಕಾಷನ್ಸ್ನ ತೊಗೊಳ್ಬೇಕಾಗತ್ತೆ. ಸಮ್ಮರಲ್ಲಿ ಬಾಡಿನ ಹೈಡ್ರೇಟಿಂಗ್ ಆಗಿ, ಕೂಲಿಂಗ್ ಆಗಿ ಇಟ್ಕೊಳ್ಬೇಕು ಅನ್ನೋದಾದರೆ ಮಜ್ಜಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಮಸಾಲೆ ಮಜ್ಜಿಗೆನ ಮಾಡೋದಕ್ಕೋಸ್ಕರ 4 ಗ್ಲಾಸ್ ಮಜ್ಜಿಗೆಗೆ 4 ಸೌಟಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇದರಲ್ಲಿ 1 ಸ್ಪೂನಷ್ಟು ಮಜ್ಜಿಗೆ ಮಿಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಡ್ರೈ ಲೀವ್ಸಿಂದ ಮಾಡಿರುವಂತಹ ಪೌಡರು. ಇದರ ರೆಸಿಪಿ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಜಸ್ಟ್ ಇದರಲ್ಲಿ 1 ಸ್ಪೂನಷ್ಟು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸರ್ವಿಂಗ್ ಟೈಮ್, ರೆಡಿ ಮಾಡ್ಕೊಂಡಿರುವಂಥ ಈ ಮಿಕ್ಸ್ಚರ್ನ 1 ಸೌಟಷ್ಟು 1 ಗ್ಲಾಸ್ಗೆ ಹಾಕಿ ಗ್ಲಾಸ್ ಪೂರ್ತಿ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ನಿಮಗೆ ಕೂಲಿಂಗ್ ಬೇಕು ಅನ್ನೋದಾದರೆ ಸ್ವಲ್ಪ ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಯೂಸ್ ಮಾಡಿರುವಂಥ ಪೌಡರಲ್ಲಿ ಶುಂಠಿ ಮತ್ತು ಒಣಗಿಸಿಟ್ಕೊಂಡಿರುವಂಥ 3-4 ಸೊಪ್ಪುಗಳನ್ನ ಹಾಕ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು, ಕರಿಬೇವು ಮತ್ತು ಪುದೀನ ಕೂಡ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇದರಲ್ಲೇ ನೆನೆಸಿಟ್ಟಿರುವಂಥ ಸಬ್ಜಾ ಸೀಡ್ಸ್ನ ಹಾಕ್ತಾ ಇದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ಲು. ರೀಸೆಂಟಾಗಿ 2 ರೀಲ್ನ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೆ. ಒಂದು ಸಲಾಡ್ ರೆಸಿಪಿ, ಮತ್ತೊಂದು ಐಸ್ ಕ್ರೀಮ್ ಜೊತೆಗೆ ಫ್ರೂಟ್ ಸಲಾಡ್ ಅಂತ. ಸೊ ಫ್ರೂಟ್ ಸಲಾಡ್ನ ಸಿಂಪಲ್ ಆಗಿ ಮನೇಲಿ ಯಾವ ಥರ ರೆಡಿ ಮಾಡ್ಕೊಳ್ಬೋದು, ಅದು ಕೂಡ ಕಸ್ಟರ್ಡ್ನ ಯೂಸ್ ಮಾಡಿಕೊಂಡು ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಆ ಐಡಿ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ಸ್ಟಾನ ಫಾಲೋ ಮಾಡಿ, ನಿಮಗೆ ಹೊಸ ರೆಸಿಪೀಸ್ ಕೂಡ ಅಲ್ಲಿ ತೋರಿಸ್ತಾ ಇರ್ತೀನಿ. ನೋಡ್ತಿರ್ಬೋದು. ಇದ್ರ ಜೊತೆಗೂ ಕೂಡ ನಾನು ನೆನೆಸಿಟ್ಕೊಂಡಿರುವಂಥ ಸಬ್ಜಾ ಸೀಡ್ಸ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಇವು ಸಬ್ಜಾ ಸೀಡ್ಸು, ಇವು ಚಿಯಾ ಸೀಡ್ಸು. ಚಿಯಾ ಸೀಡ್ಸ್ ಈಗಾಗಲೇ ನೆನೆಸಿಟ್ಟಿರೋದ್ರಿಂದ ಸಬ್ಜಾ ಸೀಡ್ಸ್ ಮಾತ್ರನೇ ನೆನೆಸಿಡ್ತಾ ಇದ್ದೀನಿ. ಚಿಯಾ ಸೀಡ್ಸ್ನ ನೆನೆಸಿದ ಮೇಲೆ ಈ ಥರ ಇರುತ್ತೆ. ಈಗ ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಳ್ಳೋಣ. ಯೂಶಲಿ ಡೈರೆಕ್ಟಾಗಿ ನೀರಲ್ಲಿ ನೆನೆಸಿಡ್ತಿರ್ತಾರೆ, ಬಟ್ ನಾನಿಲ್ಲಿ ವಾಶ್ ಮಾಡಿ ನೆನೆಸಿಡ್ತೀನಿ. ವಾಶ್ ಮಾಡೋದಕ್ಕೋಸ್ಕರ ಈ ಥರ ಟೀ ಶೋಸೋ ಅಂತ ಒಂದು ಸ್ಟ್ರೈನರ್ನ ತೊಗೊಂಡಿದ್ದೀನಿ. ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇವುಗಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಗ್ಲಾಸಲ್ಲಿ ಹಾಕಿ ಗ್ಲಾಸ್ ಪೂರ್ತಿ ನೀರನ್ನ ಸೇರಿಸ್ಬಿಟ್ಟು ಒಂದು 1/2 ಅವರ್ ಬಿಡ್ತೀನಿ. ಆದಷ್ಟು ಚಿಯಾ ಅಥವಾ ಸಬ್ಜಾ ಸೀಡ್ಸ್ನ ಒಂದು 15 ನಿಮಿಷ ಆದ್ರೂ ನೆನೆಸಿಟ್ಬಿಟ್ಟು ಆಮೇಲೆ ತೊಗೊಳ್ಬೇಕಾಗತ್ತೆ. ಇವುಗಳಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಬಾಡಿ ಕೂಲಿಂಗ್ ಆಗಿರೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಜಾಸ್ತಿ ತೊಗೊಳ್ಬಾರ್ದು, ಮಿನಿಮಮ್ 1-2 ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್, ಫರ್ಮೆಂಟೆಡ್ ಫುಡ್ಸ್ನ ತೊಗೊಳೋದ್ರಿಂದ ಪ್ರೋಬಯೋಟಿಕ್ಸ್ ಅನ್ನೋದು ಜಾಸ್ತಿ ಇರುತ್ತೆ, ಅಂದರೆ ಗುಡ್ ಬ್ಯಾಕ್ಟೀರಿಯಾ ಜಾಸ್ತಿ ಇರುತ್ತೆ. ಈ ಬ್ಯಾಕ್ಟೀರಿಯಾ ನಮ್ಮ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಡೈಜೆಷನ್ಗಿರ್ಬೋದು ಅಥವಾ ಬ್ಲೋಟಿಂಗ್ ಎಲ್ಲ ಬರುತ್ತೆ ಅಲ್ವಾ, ಅದನ್ನು ಕ್ಲಾರಿಫೈ ಮಾಡೋಕ್ಕಿರ್ಬೋದು.
ಮತ್ತು ಇವುಗಳಲ್ಲಿ ಇಮ್ಯುನಿಟಿ ಬೂಸ್ಟರ್ ಅನ್ನೋದು 70% ಅಷ್ಟು ಇರುತ್ತೆ. ವಿಟಮಿನ್ಸ್ ಕೂಡ ಇರುತ್ತೆ ಮತ್ತು ಅಬ್ಸಾರ್ಪ್ಷನ್ ಶಕ್ತಿ ಕೂಡ ಜಾಸ್ತಿ ಇರುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ದೋಸೆ, ಇಡ್ಲಿ ಬ್ಯಾಟರ್ ಇರ್ಬೋದು ಅಥವಾ ಉಪ್ಪಿನಕಾಯಿ ಇರ್ಬೋದು, ಮಜ್ಜಿಗೆ, ಮೊಸರು ಇದೆಲ್ಲ ಕೂಡ ಫರ್ಮೆಂಟೆಡ್ ಫುಡ್ಸ್ ಅಂತಲೇ ಹೇಳ್ಬೋದು. ಇವುಗಳಲ್ಲಿ ಪ್ರೋಬಯೋಟಿಕ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಆಗಲೇ ಹೇಳ್ದಂಗೆ ಯಾವುದಾದ್ರೂ ತೊಗೊಳ್ಳಿ, ಪೋರ್ಷನ್ಸ್ ಅನ್ನೋದು ಕಂಟ್ರೋಲಲ್ಲಿ ಇರಬೇಕು. ಇನ್ನು ಈ ಥರ ಫರ್ಮೆಂಟೆಡ್ ನೀರನ್ನ ಕೂಡ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಿಗೆ ಫರ್ಟಿಲೈಸರ್ ಥರ ವರ್ಕ್ ಆಗುತ್ತೆ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.